ಎಸ್ಐಆರ್ ದೇಶಾದ್ಯಂತ ದೊಡ್ಡ ಸುದ್ದಿ ಮಾಡ್ತಾನೆ ಇದೆ. ಇತ್ತೀಚೆಗೆ ನಡೆದಂತಹ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಪಕ್ಷ ಸೋಲು ಎಸ್ಐಆರ್ ಕಾರಣ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಎಸ್ಐಆರ್ ರಾಜ್ಯದಲ್ಲಿ ಕೂಡ ನಡೀತಾ ಇದೆ. ಆದರೆ ಎಸ್ಐಆರ್ ರದ್ದಾಗಬೇಕು ಅಂತ ಆಗ್ರಹಿಸಿ ಇವತ್ತು ಹುಬ್ಬಳ್ಳಿಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ವು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೋಮುವಾದಿ ಶಕ್ತಿಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಸಾಂವಿಧಾನಿಕ ಪ್ರಜಾಸತ್ತೆಯ ಮೇಲೆ ನಡೆದಿರುವಂಥ ಬಹಳ ಗುರುತರವಾದಂಥ ದಾಳಿ ಅಂತ ನಾವು ಈ SIR ನೋಡಬಹುದು. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲಕ್ಷ ಅಲ್ಲ 10 ಲಕ್ಷ ಅಲ್ಲ, ಒಂದು ಸರಿಸುಮಾರು 1 ಕೋಟಿ ಮತದಾರರನ್ನು ಹೊರಗೆ ಇಟ್ಬಿಟ್ಟು ಚುನಾವಣೆಯನ್ನು ನಡೆಸಿದ್ದು ಇಡೀ ಚುನಾವಣಾ ವ್ಯವಸ್ಥೆಯ ಒಂದು ಪ್ರಹಸನದ ಹಾಗೆ ನಮಗೆ ಕಾಣ್ತಾ ಇದೆ. ಸೊ ಈ SIR ನಡೆಸುವಂಥ ರೀತಿ ಮತ್ತು ಅದರ ಧೋರಣೆ ಮತ್ತು ಅವಸರ ಇದು ಬಹಳ ದೂರಗಾಮಿಯಾದಂಥ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಇದನ್ನು ಎಲ್ಲರೂ ಒಕ್ಕೊರಲಿನಿಂದ ಖಂಡಿಸಿ ಅದು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ನಡೆಯುವ ಹಾಗೆ ಆಗ್ರಹಿಸುವಂಥ ಒಂದು ಅಗತ್ಯ ಇವತ್ತು ಎಂದಿಗಿಂತ ಹೆಚ್ಚಾಗಿ ಇದೆ. ಇವತ್ತು ಇದು ಇಡೀ ದೇಶಕ್ಕೆ ಒಂದು ಕಂಟಕವನ್ನು ತರ್ತಾ ಇದೆ. SIR ಯಾರು ಬಡವರಿದ್ದಾರೆ, ನಿರಕ್ಷರಿಗಳಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, SC ST ಇದ್ದಾರೆ, ಅವರಿಗೆ ಈ ಒಂದು ಇಡೀ ಒಂದು ಚುನಾವಣಾ ವ್ಯವಸ್ಥೆಯಿಂದ ಹೊರಗಿಡುವಂಥ ವ್ಯವಸ್ಥಿತವಾದ ಹುನ್ನಾರ ಇದು ನಡೀತಾ ಇದೆ. ಇದರಿಂದ ಒಂದು ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಮತ್ತು ಈ ದೇಶದಲ್ಲಿ ಫ್ಯಾಸಿಸಮ್ ಬರುವಂಥ ಎಲ್ಲ ಲಕ್ಷಣಗಳು ಇದು SIR ಇಂದ ಪ್ರಾರಂಭ ಆಗಿದೆ. ಆದ್ದರಿಂದ SIR ಗೆ ಇಡೀ ದೇಶದ ಜನ ವಿರೋಧ ಮಾಡಬೇಕು. ಇವತ್ತು